ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ಅಂತಲೇ ಹೇಳ್ಬೋದು. IPLನ 2024 IPLನ ಕ್ವಾಲಿಫೈಯರ್ ಇನ್ಫ್ಯಾಕ್ಟ್ ಪ್ಲೇಆಫ್ಸ್ನಲ್ಲಿ ಕ್ವಾಲಿಫೈಯರ್ 2 ಮ್ಯಾಚ್ ನಡೆದಿರೋದು SRH ವರ್ಸಸ್ RR. ಸೊ ಇದು ಒಂದು ಕ್ರೂಷಿಯಲ್ ಮ್ಯಾಚ್, ಯಾಕೆಂದರೆ ಈ ಮ್ಯಾಚ್ ಯಾರು ಗೆಲ್ತಾರೋ ನೆಕ್ಸ್ಟ್ ಫೈನಲ್ಸ್ಗೆ ಹೋಗುವಂತಹ ಒಂದು ಚಾನ್ಸಸ್ಸು. ಈ ಮ್ಯಾಚ್ ಗೆದ್ದಿರೋದು SRH ಅವರು. ಸೊ ಈ ಮ್ಯಾಚಲ್ಲಿ ರಾಜಸ್ಥಾನ್ ರಾಯಲ್ಸು ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಯಾಕೆಂದರೆ ಲಾಸ್ಟ್ ಮ್ಯಾಚಲ್ಲಿ RCB ಮೇಲೆ ಯಾವ ಥರ ಚೇಸ್ ಮಾಡಿ ಗೆದ್ದರು ಅದೇ ಥರ ಮಾಡ್ಬೋದು ಅಂತ ಒಂದು ಥಿಂಕ್ ಮಾಡಿ ಸಂಜು ಸ್ಯಾಮ್ಸನ್ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಇನ್ಫ್ಯಾಕ್ಟ್ ಡಿಫ್ಯಾಕ್ಟ್ ಬೀಳೋದ್ರಿಂದ ಚೇಸ್ ಮಾಡೋದು ತುಂಬಾ ಈಸಿ ಆಗತ್ತೆ ಅಂದ್ಕೊಂಡು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಸೊ ಫಸ್ಟು SRH ಅವರು ಬ್ಯಾಟಿಂಗ್ ಬರ್ತಾರೆ. ಓಪನಿಂಗ್ ಪೇರು ಈ ಸೀಸನ್ ಪೂರ್ತಿ ಸಕ್ಸಸ್ಫುಲ್ ಆಗಿ ಮಾಡಿದರು. ಬಟ್ ಲಾಸ್ಟ್ ಪ್ರೀವಿಯಸ್ ಒಂದು 2-3 ಗೇಮ್ಸ್ ನೋಡ್ಕೊಳೋದಾದರೆ ಕೈ ಕೊಡ್ತಾನೆ ಬಂದಿದ್ದಾರೆ. ಸೊ ಅಭಿಷೇಕ್ ಶರ್ಮಾ 12 ರನ್ ಹೊಡೆದು ಬೇಗನೆ ವಿಕೆಟ್ ಒಪ್ಪಿಸ್ತಾರೆ. ಅವ್ರ ಜೊತೆಗೆ ಬಂದಿದ್ದು ಟ್ರಾವಿಸ್ ಹೆಡ್ಡು ಮತ್ತು ತ್ರಿಪಾಠಿ ಅವರು ಪವರ್ ಪ್ಲೇನ ಧ್ವಂಸ ಮಾಡಾಕ್ತಾರೆ. ಯಾಕೆಂದರೆ 15 ಬಾಲ್ಗೆ 37 ರನ್ ಹೊಡಿತಾರೆ. ಪವರ್ ಪ್ಲೇನಲ್ಲಿ ಏನು ಸ್ಕೋರ್ ಬರಬೇಕು ಸೊ ಆ ಸ್ಕೋರ್ನ ತ್ರಿಪಾಠಿ ಅವ್ರ ಮುಖಾಂತರ ತಂದು ಕೊಡ್ತಾರೆ. ಸಿಕ್ಕಾಪಟ್ಟೆ 4-6ನ ಹೊಡೆದು ಸ್ಕೋರ್ ಕಡಿಮೆ ಆಗುವಂತಹ ಟೈಮ್ನಲ್ಲಿ ಸೊ ತ್ರಿಪಾಠಿ ಅವರು ಒಂದು ಒಳ್ಳೆ ಕ್ಯಾಮಿಯೋನ ಆಡಿ 37 ರನ್ ಹೊಡೆದು 15 ಬಾಲ್ಗೆ SRHನ ಸ್ಕೋರ್ನ ಒಂದು ಪುಷಪ್ ಮಾಡ್ತಾರೆ. ಸೊ ಟ್ರಾವಿಸ್ ಹೆಡ್ ಅವರು ಕೂಡ ಒಂದು ಪ್ರೀವಿಯಸ್ ಮ್ಯಾಚ್ಗಳಿಗೆ ಹೋಲಿಸ್ಕೊಂಡ್ರೆ ಟ್ರಾವಿಸ್ ಹೆಡ್ಡು ಈ ಮ್ಯಾಚಲ್ಲಿ ಏನು ಪರ್ಫಾರ್ಮೆನ್ಸ್ ಇಲ್ಲ. ಅಂದರೆ ಲೈಕ್ ಸ್ಟ್ರೈಕ್ ರೇಟ್ ಮೇಲೆ ತುಂಬಾ ಕಡಿಮೆ ಐತೆ. ಯಾಕಂದರೆ ಪ್ರೀವಿಯಸ್ಸು ಸಿಕ್ಕಾಪಟ್ಟೆ ಸಿಕ್ಕಂಗೆ ಬಂದಂಗೆ ಬಾರಿಸ್ತಾಯಿದ್ರು. RCB ಮೇಲೆ ಆಗಿರ್ಬೋದು, ಮುಂಬೈ ಮೇಲೆ ಆಗಿರ್ಬೋದು, ಆ ಥರ ಒಂದು ಪರ್ಫಾರ್ಮೆನ್ಸ್ ಇವಾಗ ಬರಲಿಲ್ಲ. ಸೊ ಅದರಿಂದನೇ SRH ಸ್ಕೋರು ಕಡಿಮೆ ಆಗಿರೋದು ಅಂತಲೇ ಹೇಳ್ಬೋದು. SRH ಬ್ಯಾಟಿಂಗ್ ಲೈನಪ್ ಡಿಫೆಂಡ್ ಆಗಿರೋದೇ 3 ಪ್ಲೇಯರ್ಸ್ ಮೇಲೆ. ಒಂದು ಅಭಿಷೇಕ್ ಶರ್ಮಾ, ಒಂದು ಟ್ರಾವಿಸ್ ಹೆಡ್ಡು ಮತ್ತು ಕ್ಲಾಸನ್. ಸೊ ಈ 3 ಪ್ಲೇಯರ್ಸು ಆಡಿದ್ರೆ ಸೋರು ಸ್ವಲ್ಪ ಪುಷಪ್ ಆಗುತ್ತೆ, ಇಲ್ಲ ಅಂದರೆ ಆಬ್ವಿಯಸ್ಲಿ ಕಡಿಮೆನೇ ಆಗುತ್ತೆ. ಸೊ ಇದೇ ಥರ ಈ ಮ್ಯಾಚಲ್ಲಿ ಕೂಡ ಹಂಗೆ ಆಗಿರೋದು. ಟ್ರಾವಿಸ್ ಹೆಡ್ಡು 30 ರನ್ ಮೇಲೆ ಹೊಡಿತಾರೆ, ಸೊ ಔಟ್ ಆಗಿಬಿಡ್ತಾರೆ. ಅದಾದಮೇಲೆ ಬಂದಿದ್ದು ಕ್ಲಾಸನ್ನು ಒಂದು ಕಡೆ ನಿಂತ್ಕೊಂಡು ಕ್ಲಾಸಿಕ್ ಇನ್ನಿಂಗ್ಸ್ನ ಪುಷಪ್ ಮಾಡ್ತಾರೆ. 50 ರನ್ ಕಂಪ್ಲೀಟ್ ಮಾಡಿದ ತಕ್ಷಣ ಕ್ಲಾಸನ್ನು ಔಟ್ ಆಗಿಬಿಡ್ತಾರೆ. ಕ್ರೂಷಿಯಲ್ ಟೈಮಲ್ಲಿ ಲಾಸ್ಟ್ ಡೆತ್ ಓವರ್ಸ್ನಲ್ಲಿ ಕ್ಲಾಸನ್ ಇದ್ದರೆ ಯಾವ ಥರ ಸ್ಕೋರ್ ಹೋಗುತ್ತೆ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಬಟ್ ಡೆತ್ ಓವರ್ಸ್ನಲ್ಲಿ ಕ್ಲಾಸನ್ನು ಔಟ್ ಆಗಬೇಕಾಗತ್ತೆ. ಸೊ ಅಭಿಷೇಕ್ ಶರ್ಮಾ ಆಲ್ರೆಡಿ ಔಟ್ ಆಗಿದ್ದಾರೆ. ಸೊ ಅಬ್ದುಲ್ ಸಮಾದ್ ಬಂದು ಡಕ್ಔಟ್ ಆಗ್ತಾರೆ. ಸೊ ಅಬ್ದುಲ್ ಸಮಾದ್ ಅವರು ಒಂದು ಸ್ವಲ್ಪ ಪುಷಪ್ ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ ಇರೋ ಟೈಮ್ನಲ್ಲಿ ಆವೇಶ್ ಖಾನ್ ಅವರು ಒಂದು ಬ್ರಿಲಿಯಂಟ್ ಬೌಲಿಂಗ್ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ನ ತೆಗೆದು ಕ್ಲೀನ್ ಬೌಲ್ಡ್ ಮಾಡ್ತಾರೆ ಅಬ್ದುಲ್ ಸಮಾದ್ ಅವ್ರನ್ನ. ಲಾಸ್ಟಲ್ಲಿ ಸ್ಕೋರ್ ಹೊಡೆದಿದ್ದು ಅಂದರೆ ಶಹಬಾಜ್ ಅಹ್ಮದ್ 18 ಬಾಲ್ಗೆ 18 ರನ್ ಹೊಡಿತಾರೆ. ಇಟ್ಸ್ ಓಕೆ, ಲಾಸ್ಟಲ್ಲಿ ವಿಕೆಟ್ಸ್ ಹೋಗೋ ಟೈಮ್ನಲ್ಲಿ ಆ ಥರ ಒಂದು ಸ್ಕೋರ್ ಪುಷಪ್ ಮಾಡಿದ್ದಾರೆ ಅಂದರೆ ಒಂದು ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು RR ಬೌಲಿಂಗ್ ಬಗ್ಗೆ ಮಾತಾಡೋದಾದರೆ ಟ್ರೆಂಟ್ ಬೋಲ್ಟ್ ಅವರು ಆ್ಯಸ್ ಯೂಸಲ್ ಎಲ್ಲ ಮ್ಯಾಚಲ್ಲೂ ಯಾವ ಥರ ವಿಕೆಟ್ಸ್ನ ತೆಗಿತಾರೋ ಸೊ ಈ ಮ್ಯಾಚಲ್ಲಿ ಕೂಡ ಅದೇ ಥರ ಒಂದು ವಿಕೆಟ್ಸ್ನ ತೆಗೆದಿರೋದು. 3 ವಿಕೆಟ್ನ ತೆಗಿತಾರೆ. ಸೊ ಮೇಯ್ನು ರಾಜಸ್ಥಾನ್ ರಾಯಲ್ಸ್ ಕಡೆ ಬೌಲಿಂಗ್ ಅಟ್ರಾಕ್ಷನ್ ಮಾಡಿರೋದು ಅಂದರೆ ಆವೇಶ್ ಖಾನ್ ಅವರ ಒಂದು ಬೌಲಿಂಗು. ಅವ್ರು ಬೌಲ್ ಮಾಡಬೇಕಾದ್ರೆ ಬ್ಯಾಟ್ ಹೊಡೆಯೋದಕ್ಕೆ ತೆಣಕಾಡ್ತಾಯಿದ್ರು ಎಲ್ಲ ಬ್ಯಾಟ್ಸ್ಮ್ಯಾನ್ಗಳು. ಕ್ಲಾಸನ್ ಅಂತ ಅವರಾಗಿರ್ಬೋದು, ಟ್ರಾವಿಸ್ ಹೆಡ್ ಆಗಿರ್ಬೋದು, ಮತ್ತು ಅಬ್ದುಲ್ ಸಮಾದ್ ಆಗಿರ್ಬೋದು. ಸೊ ಎಲ್ಲರೂ ಒಂಥರ ಆಡೋದಕ್ಕೆ ಹಿಂಜರಿತಾಯಿದ್ರು. ಆ ಥರ ಒಂದು ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದಿರೋದು ಆವೇಶ್ ಖಾನ್ ಅವರಿಂದ. ಸೊ ಇನ್ನು ನೆಕ್ಸ್ಟು RR ಒಂದು ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಯಾರೂ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಇಬ್ಬರನ್ನ ಬಿಟ್ಟರೆ ಯಾರು 2 ಅಂಕಿ ಮೇಲೆ ಸ್ಕೋರ್ ಮಾಡಲೇ ಇಲ್ಲ. ಒಂದು ಯಶಸ್ವಿ ಜೈಸ್ವಾಲ್ ಅವರು 47 ರನ್ ಹೊಡಿತಾರೆ. ಸೊ ಯಶಸ್ವಿ ಜೈಸ್ವಾಲು ಪವರ್ ಪ್ಲೇನಲ್ಲಿ ಪುಷಪ್ ಮಾಡಿದ್ರಿಂದ ಅಟ್ಲೀಸ್ಟ್ ಇಷ್ಟು ಸ್ಕೋರ್ ಆದರೂ ಬಂತು ಅನ್ನೇ ಹೇಳ್ಬೋದು. ಪವರ್ ಪ್ಲೇ ಆದಮೇಲೆ ಯಶಸ್ವಿ ಜೈಸ್ವಾಲ್ ಔಟ್ ಆಗ್ತಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬೀಳೋದು ಒಂದು ಕಡೆ ಸಂಜು ಸ್ಯಾಮ್ಸನ್ನು ಮತ್ತು KC ಅವರು ಓಪನಿಂಗ್ ಬ್ಯಾಟ್ಸ್ಮನ್ KC ಆಗಿರ್ಬೋದು, ರಿಯಾನ್ ಪರಾಗ್ ಅವರು ಕೂಡ ಬೇಗನೆ ಔಟ್ ಆಗಿಬಿಡ್ತಾರೆ. ಇನ್ಫ್ಯಾಕ್ಟ್ ಇನ್ಫಾರ್ಮ್ ಬ್ಯಾಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸೀಸನಲ್ಲಿ ರಾಜಸ್ಥಾನ್ಗೆ ಅವ್ರು ಪರ್ಫಾರ್ಮೆನ್ಸ್ ಮಾಡ್ದಂಗೆ ಯಾವ ಬ್ಯಾಟ್ಸ್ಮನ್ ಮಾಡಿಲ್ಲ ಅಂತಲೇ ಹೇಳ್ಬೋದು.
ಸೊ ಅವರು ಕೂಡ ರಿಯಾನ್ ಪರಾಗ್ ಅವರು ಕೂಡ ಬೇಗ ವಿಕೆಟ್ ಒಪ್ಸಿರೋದ್ರಿಂದ ರಾಜಸ್ಥಾನ್ ಒಂದು ಕಡೆ ಎಲ್ಲೋ ಒಂದು ಕಡೆ ಡೌನ್ ಫಾಲ್ ಆಯಿತು. ಯಾಕಂದರೆ ಒಂದು ಕಡೆ ವಿಕೆಟ್ಸ್ ಬೀಳ್ತಾ ಇದೆ, ಸ್ಕೋರು ಹೋಗ್ತಾ ಇಲ್ಲ ಅಷ್ಟೊಂದು. ಅದಾದಮೇಲೆ ಬಂದಿದ್ದು ಲಾಸ್ಟಲ್ಲಿ ಏಕಾಂಗಿ ಹೋರಾಟನೇ ಅಂತ ಹೇಳ್ಬೋದು. ಧ್ರುವ್ ಜುರೇಲ್ ಅವರು 50 ರನ್ಸ್ ಹೊಡಿತಾರೆ. ಇಷ್ಟು ಹೊಡೆದ್ರೂ ಮ್ಯಾಚ್ ಗೆಲ್ಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಮ್ಯಾಚ್ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ. SRH ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು. ಬ್ರಿಲಿಯಂಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ನಟರಾಜನ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರೋದು, ಪ್ಯಾಟ್ ಕುಮೆನ್ಸ್ ಆಗಿರೋದು, ಇವರೆಲ್ಲರೂ ಒಂದು ಕಡೆ. ಆದರೆ ಶಹಬಾಜ್ ಅಹ್ಮದ್, ಸೊ ಈಸ್ ದ ಕೀ ರೋಲ್ ಮ್ಯಾಚ್ ಗೆಲ್ಲೋದಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ 3 ವಿಕೆಟ್ನ ಪಡ್ಕೊಂಡಿರೋದು, 4 ಓವರ್ ಮಾಡಿ 23 ರನ್ ಕೊಟ್ಟು 3 ವಿಕೆಟ್ ಮೈನ್ 3 ವಿಕೆಟ್ ತೆಗಿತಾರೆ. ಸೊ ಅಲ್ಲಿಂದನೇ ಮ್ಯಾಚು SRH ಕಡೆ ಬಂದಿದ್ದು ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಭಿಷೇಕ್ ಶರ್ಮಾ. ಸೊ ಅಭಿಷೇಕ್ ಶರ್ಮಾ ಕೂಡ 2 ವಿಕೆಟ್ನ ತಗೊತಾರೆ. ಬ್ಯಾಟರ್ಸು ಮತ್ತು ಆಲ್ರೌಂಡರ್ಸು ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದಲೇ ಸೊ ಮೇಯ್ನ್ ವಿಕೆಟ್ಸ್ನ ತೆಗಿತಾರೆ. ಅಲ್ಲಿಂದನೇ ಮ್ಯಾಚ್ ಟರ್ನ್ಔಟ್ ಆಗಿದ್ದು SRH ಕಡೆ. ಸೊ ಫೈನಲಿ SRH ಅವರು ಗೆದ್ದಿದ್ದಾರೆ. ಗೆದ್ದು ಫೈನಲ್ಗೆ ಕ್ವಾಲಿಫೈಯರ್ 2ನಲ್ಲಿ ಗೆದ್ದು ಫೈನಲ್ಗೆ ಹೋಗಿದ್ದಾರೆ. ಫೈನಲ್ ಸೊ ಇದೇ ಸಂಡೇ 26 KKR ವರ್ಸಸ್ SRH ತಂಡಗಳು ನೋಡಿ ಫೈನಲ್ ನಡೀತಾರೆ. ಸೊ ಯಾರು ಗೆಲ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಹೋಪ್ಫುಲಿ ನನ್ನ ಒಂದು ಅಭಿಪ್ರಾಯದ ಪ್ರಕಾರ SRH ಗೆಲ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಪ್ಯಾಟ್ ಕುಮಿನ್ಸ್ ಇವರ ಒಂದು ಕ್ಯಾಪ್ಟನ್ಶಿಪ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಲಾಸ್ಟ್ ಏನು ನಾವು ವರ್ಲ್ಡ್ ಕಪ್ಪು ನಮ್ಮ ಇಂಡಿಯಾದಲ್ಲೇ ನಡೀತು. ಸೊ ಆ ವರ್ಲ್ಡ್ ಕಪ್ಪಲ್ಲಿ ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು, ಇಡೀ ಇಂಡಿಯಾ ಕ್ರೌಡ್ನ ಸೈಲೆಂಟ್ ಮಾಡ್ತೀನಿ ಅಂತ. ಸೊ ಅದೇ ಪ್ರಕಾರವಾಗಿ ಸೈಲೆಂಟ್ ಮಾಡಿ ವರ್ಲ್ಡ್ ಕಪ್ನ ಗೆದ್ದರು ಆಸ್ಟ್ರೇಲಿಯಾದವರು. ಸೊ ಅದೇ ಥರ ಇವಾಗ ಕೂಡ ಹಂಗೆ ಆಗ್ತಾ ಇರೋದು. SRH ಟೀಮ್ನ ಪ್ಲೇ ಆಫ್ ತೊಗೊಂಬರ್ತೀವಿ ಅಂತ ಹೇಳಿದ್ರು. ಸೊ ಅದ್ರ ಪ್ರಕಾರವಾಗಿ ಪ್ಲೇ ಆಫ್ಸ್ ತಂದಿದ್ದಾರೆ. ನೆಕ್ಸ್ಟ್ ಕಪ್ ಹೊಡಿತಾರೆ ಅನ್ನೋ ಒಂದು ಹೋಪ್ಸ್ ಇದೆ. ಸೊ ಲೆಟ್ಸ್ ಸಿ, ಹೋಪ್ಫುಲಿ ವೆಯ್ಟ್ ಮಾಡಲೇಬೇಕು. ನೆಕ್ಸ್ಟ್ ಮ್ಯಾಚು ಫೈನಲ್ಲು ಬಿಗ್ ಗೇಮು. ಸೊ KKR ಕೂಡ ಏನು ಅಂತ ಕಳಪೆ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಟೀಮಲ್ಲ, ಬಿಗ್ ಹೀಟರ್ಸ್ ಆಗಿರುವಂಥ ಟೀಮು. ಒಂದು ಕಡೆ ಸ್ಪಿನ್ನರ್ಸ್ ಹಾವಳಿ ಇದೆ, ಇನ್ನೊಂದು ಕಡೆ ಫಾಸ್ಟ್ ಬೌಲ್ಸ್ ಸ್ಟಾರ್ಕ್ ಆಗಿರ್ಬೋದು, ಹರ್ಷಿತ್ ರಾಣಾ ಆಗಿರ್ಬೋದು. ಸೊ ಇವೆಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡಿರುವಂತಹ ಪ್ಲೇಯರ್ಸು. ಸೊ ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ನೋಡೋಣ ಏನಾಗುತ್ತೆ ಫೈನಲ್ಲು ಅಂತ. ಸೊ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವ ಟೀಮು ಈ ವರ್ಷ IPL ಕಪ್ ಹೊಡಿತಾರೆ, ಫೈನಲ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟಾಟಾ ಬಾಯ್.